ಬಹುಶಃ ನಿಮಗೆಲ್ಲ ಗೊತ್ತಿರಾಗಿ ಯಾವುದೇ ಮಠಮಾನ್ಯಗಳಲ್ಲಿ ಒಂದು ಧಾರ್ಮಿಕ ದಾಸೋಹವನ್ನ ಪರಮ ಪೂಜ್ಯರು ಮಾಡ್ತಾ ಬಂದಿರ್ತಾರೆ. ಶೈಕ್ಷಣಿಕ ಕ್ರಾಂತಿಯನ್ನ ಮಾಡ್ಕೊಂಡು ಬಂದಿರ್ತಾರೆ. ಕೆಲವು ಮಠಗಳಲ್ಲಿ ಮಾತ್ರ ಕೃಷಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಈ ಶ್ರೀಮಠವು ಸಹ ಒಂದು ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಮಠಮಾನ್ಯಗಳಲ್ಲಿ ಅದರ ಬೆನ್ನೆಲುಬು ಮೂಲ ಯಾರು ಅಂತ ಹೇಳಿದ್ರೆ ರೈತ ಚೆನ್ನಾಗಿ ಬೆಳೆಯನ್ನು ಬೆಳೆದ್ರೆ, ರೈತ ಚೆನ್ನಾಗಿ ಆರ್ಥಿಕ ಸಬಲ ಆದ್ರ ಅಂತ ಹೇಳಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತಕ್ಕಂಥದ್ದು ಈ ನಾಣ್ಣುಡಿ ಎಲ್ಲರಿಗೂ ಸಹ ಹೊಂದಿಕೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಭಾರತೀಯ ಕೃಷಿ ಅಂತಕ್ಕಂಥದ್ದು ಇವತ್ತು ಮಳೆಯ ಮಾರುತಗಳ ಮೇಲೆ ಅವಲಂಬಿತವಾಗಿದೆ. ಯಾವುದೇ ಒಂದು ಮುಂಗಾರು ಇರ್ಬೋದು ಅಥವಾ ಯಾವುದೇ ಒಂದು ಹಿಂಗಾರು ಇರ್ಬೋದು, ಚೆನ್ನಾಗಿ ನಡೆಸಿದ್ರೆ ನಮ್ಮ ಕೃಷಿ ಚೆನ್ನಾಗಿ ನಡೀತದೆ. ಇಡೀ ಭಾರತ ದೇಶದ ಉತ್ಪಾದನೆಯಲ್ಲಿ ನಾವು 144 ಕೋಟಿ ಜನಸಂಖ್ಯೆ ಇದ್ದೇವೆ. 330 ಮಿಲಿಯನ್ ಟನ್ಗಳಷ್ಟು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದ್ರೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ರೆ ಇಡೀ ಭಾರತ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗಿದೆ ಅಂತಕ್ಕಂಥದ್ದನ್ನು ಸಂತೋಷಕರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಷ್ಟೇ ಒಂದು ವಿನರ್ಮವಾಗಿ ಇನ್ನೊಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೇನೆ. ಅಂತಂದ್ರೆ ಕೃಷಿ ಯೋಗ್ಯವಾಗಿರ್ತಕ್ಕಂಥ ಒಂದು ಭೂಮಿ ಪದೇ ಪದೇ ಪ್ರತಿ ವರ್ಷವೂ ಸಹ ಕಡಿಮೆ ಆಗ್ತಾ ಬಂದಿದೆ. 144 ಮಿಲಿಯನ್ ಹೆಕ್ಟೇರ್ ಇದ್ದಂತ ಒಂದು ಪ್ರದೇಶ ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷವೂ ಸಹ 10%, ಈಗ 130 ಮಿಲಿಯನ್ ಹೆಕ್ಟೇರ್ ಬಂದಿದೆ. ಇಂಥ ಸನ್ನಿವೇಶದಲ್ಲಿ ನಾವು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳೋದು ಹೇಗೆ ಅಂತ, ತಂತ್ರಜ್ಞಾನಗಳು ಹೇಗೆ, ಅವುಗಳನ್ನು ಹೇಗೆ ಅಳವಡಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ರೂಢಿ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ. ಸಾಕಷ್ಟು ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ಸಂಶೋಧನಾ ಕೇಂದ್ರಗಳು, ಕೇಂದ್ರೀಯ ಸಂಶೋಧನಾ ಕೇಂದ್ರಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಹೊಸ ತಳಿಗಳ ಉತ್ಪಾದನೆ ಇರ್ಬೋದು, ಹೊಸ ತಂತ್ರಜ್ಞಾನಗಳ ಉತ್ಪಾದನೆ ಇರ್ಬೋದು, ಹವಾಮಾನ ವೈಪರೀತ್ಯಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳ ಕೊಡುಗೆಯನ್ನ ಕೊಟ್ಟಿರೋದಿರ್ಬೋದು, ಎಲ್ಲವೂ ಇದೆ. ಆದ್ರೆ ಒಂದು ವಿಷಯ ಅರ್ಥ ಆಗ್ತಾ ಇರತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಎಷ್ಟೋ ಸಂಶೋಧನೆಗಳು ವಿಶ್ವವಿದ್ಯಾಲಯದಲ್ಲಿ ಉಳ್ಕೊಂಡಿವೆ. ಆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಸಂಶೋಧನೆಗಳನ್ನ ರೈತರ ದೃಷ್ಟಿಗೆ ತರತಕ್ಕಂಥ ಒಂದು ಕಾರ್ಯಗಳು ಸದುಪಯೋಗ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಚಾರ. ಸೊ ಇದಕ್ಕೆ ತಾಂತ್ರಿಕ ಕೊರತೆ ಏನು? ಹೆಚ್ಚಾಗಿ ರೈತರು ಕೃಷಿನಲ್ಲಿ ಅಥವಾ ಕೃಷಿ ವಿಸ್ತರಣೆಯಲ್ಲಿ ಭಾಗವಹಿಸದೇ ಇರೋದು, ಅಥವಾ ವಿಜ್ಞಾನಿಗಳು ಅಥವಾ ಅಧಿಕಾರಿಗಳು ರೈತರನ್ನ ಮರೆತಿರೋದು, ಇದು ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಅನ್ನೋದು ಅರ್ಥ ಆಗ್ತಾ ಇರ್ತಕ್ಕಂಥ ಒಂದು ವಿಷಯ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರದೇಶ, ಎಸ್ಪೆಷಲಿ ಶಿರಾ, ಹಿರಿಯೂರು, ಪಾವಗಡ, ಇದು ಬಹುಶಃ 190ರಷ್ಟು ಮಳೆಯಾಶ್ರಿತವಾದಂತ ಒಂದು ಪ್ರದೇಶ. ನಿಮ್ಮ ಒಂದು ಭೌಗೋಳಿಕ ಭೂಮಿಯ ಲಕ್ಷಣಗಳನ್ನ ನಾನು ನೋಡ್ತಾ ಬಂದೆ ಬರುವಾಗ ನನಗೊಂದು ಬಹಳ ಸಂತೋಷಕರವಾದಂತ ವಿಷಯ ಇಲ್ಲಿ ಬಂದಿದ್ದೇನಪ್ಪ ಅಂತಂದ್ರೆ, ಇನ್ನು 100 ವರ್ಷಗಳ ಕಾಲ ನಿಮ್ಮ ಭೂಮಿ ಕೃಷಿಗೆ ಯೋಗ್ಯವಾಗಿರುತ್ತೆ ಅನ್ನೋದೇ ನಿಮ್ದ ಅದೃಷ್ಟ. ಯಾಕೆಂದ್ರೆ ಯಾವ ಭೂಮಿನಲ್ಲಿ ನೀರು ಹೆಚ್ಚು ಹರಿದಾಡಿರೋದಿಲ್ಲ, ಯಾವ ಭೂಮಿನಲ್ಲಿ ನೀರು ಹೆಚ್ಚು ಬಳಕೆ ಆಗೋದಿರೋದಿಲ್ಲ, ಅಂತ ಭೂಮಿ ಬಹಳ ವರ್ಷಗಳ ಕಾಲ ಕೃಷಿಯಲ್ಲಿ ಇರುತ್ತೆ. ಅದೇ ನೀವು ಮಲೆನಾಡು ಪ್ರದೇಶಗಳಲ್ಲಿ ತೆಗೆದುಕೊಂಡ್ರೆ ಅಥವಾ ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ತೆಗೆದುಕೊಂಡ್ರೆ, ನಾವು ಹೆಚ್ಚು ನೀರು ಬಳಸಿದಷ್ಟು ನಮ್ಮ ಭೂಮಿ ಕೃಷಿಯಿಂದ ಬೇಗ ದೂರ ಹೋಗ್ತಾ ಹೋಗ್ತದೆ. ಇದು ಸರ್ವೇ ಸಾಮಾನ್ಯವಾಗಿ, ನಾನು ದಾವಣಗೆರೆ ಜಿಲ್ಲೆಯವನಾಗಿರೋದ್ರಿಂದ ನಮಗೆ ಭದ್ರಾ ನೀರು ಇರೋದ್ರಿಂದ ಸುಮಾರು 3-4 ತಾಲೂಕುಗಳು ನಾವು ಇನ್ನೊಂದು 25 ವರ್ಷ 30 ವರ್ಷ ಕೃಷಿ ಮಾಡ್ಬೋದು ಅಷ್ಟೇ. ಆಮೇಲೆ ನಾವು ಬೇರೆ ಯಾವುದೇ ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಾಗದೇ ಇರ್ತಕ್ಕಂಥ ಒಂದು ಭೂಮಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ನಾವು ಇವತ್ತು ಇರ್ತಕ್ಕಂಥ ಒಂದು ನೀರಿನಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳ್ಕೋಬಹುದು ಅಂತಕ್ಕಂಥದ್ದನ್ನ ನಾವು ರೈತರು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕಾದಂತ ಒಂದು ಅವಶ್ಯಕತೆ ಇಂದಿನ ಪ್ರಸ್ತುತ ಒಂದು ಪೀಳಿಗೆಯಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃವಾಗಿ ಒಂದು ವಾರ್ಷಿಕ ಬೆಳೆಗಳಾಗಿರ್ತಕ್ಕಂಥ ಅಥವಾ ಒಂದು ಅಲ್ಪಾವಧಿ ಬೆಳೆಗಳಾಗಿರ್ತಕ್ಕಂಥ ರಾಗಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಅಥವಾ ಊಟ ಮಾಡ್ತಕ್ಕಂಥ ಜೋಳ ಇರ್ಬೋದು, ತೊಗರಿ ಇರ್ಬೋದು, ಇನ್ನೇ ಸೂರ್ಯಕಾಂತಿ ಇರ್ಬೋದು, ಇನ್ನು ಯಾವುದೇ ಬೆಳೆಗಳನ್ನ ನಾವು ವಾರ್ಷಿಕವಾಗಿ ಬೆಳೀತೇವೆ. ಆದ್ರೆ ರೈತರಲ್ಲಿ ಒಂದು ಏನೇ ಬೆಳೆ ಬೆಳೆದರೂ ಸಹ ನಮಗೆ ಆರ್ಥಿಕ ಸಬಲತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬೇಕಾಗಿರತಕ್ಕಂಥ ಒಂದು ವಿಷಯ.
ನಾನು ತಮಾಷೆಯಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಮಾತನ್ನ. ಏನಂದ್ರೆ, ಈ ಆಹಾರ ಬೆಳೆಗಳನ್ನ ಬೆಳೆದ್ರೆ ಭತ್ತ, ರಾಗಿ, ಮೆಕ್ಕೆಜೋಳ ಅಥವಾ ತೊಗರಿ ಅಥವಾ ಎಣ್ಣೆಕಾಳು ಬೆಳೆಗಳು ಅಥವಾ ಬೇರೆ ನಾವು ದ್ವಿದಳ ಧಾನ್ಯ ಬೆಳೆಗಳು, ಈ ಆಹಾರ ಬೆಳೆಗಳನ್ನ ಬೆಳೆದ್ರೆ ನಮ್ಮ ಹೊಟ್ಟೆ ತುಂಬ, ವಾಣಿಜ್ಯ ಬೆಳೆಗಳನ್ನು ಬೆಳೆದ್ರೆ ನಮ್ಮ ಜೇಬು ತುಂಬ. ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಹಾಗಾದ್ರೆ ಒಂದೇ ಬೆಳೆಯನ್ನು ಬೆಳೆದಾಗ ನಮಗೆ ಒಂದೇ ತರದಾದಂತ ಒಂದು ಆರ್ಥಿಕ ಸಬಲತೆ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೈತರಲ್ಲಿ ಒಂದು ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಸಮಗ್ರ ಕೃಷಿ ಪದ್ಧತಿಯನ್ನ ತಾವು ಅಳವಡಿಕೆ ಮಾಡಿಕೊಂಡ್ರೆ ನಾವು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇರ್ತಕ್ಕಂಥ ನೀರಲ್ಲಿ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಅದು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟಪಡ್ತೇನೆ. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಬೆಳೆಗಳಿರ್ಬೇಕು, ತೋಟಗಾರಿಕೆ ಬೆಳೆಗಳಿರ್ಬೇಕು, ಹಣ್ಣಿನ ಬೆಳೆಗಳಿರ್ಬೇಕು, ಹೂವಿನ ಬೆಳೆಗಳಿರ್ಬೇಕು, ಕೃಷಿಗೆ ಪೂರಕವಾದಂತಹ ಉದ್ಯಮಗಳಾಗಿರ್ತಕ್ಕಂಥ ಪಶುಪಾಲನೆ ಇರಬೇಕು, ಕೋಳಿ ಸಾಕಾಣಿಕೆ ಇರಬೇಕು, ಕುರಿ ಸಾಕಾಣಿಕೆ ಇರಬೇಕು, ಜೇನು ಸಾಕಾಣಿಕೆ ಇರಬೇಕು. ಇವೆಲ್ಲವನ್ನು ಸಮಗ್ರವಾಗಿ ನಾವು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಪೂರಕವಾಗಿ ಮಾಡಿದಾಗ ನಮಗೆ ಬೇರೆ ಬೇರೆ ಉದ್ಯಮಗಳಿಂದ ಬೇರೆ ಬೇರೆ ರೀತಿಯ ಲಾಭಗಳು ಬರುತ್ತದೆ. ಇದರಿಂದ ನಮಗೆ ಆರ್ಥಿಕವಾಗಿ ಅವರೇಜ್ ಅಂತ ಏನ್ ಕರೀತೀವಿ, ಸರಾಸರಿಯ ಒಂದು ಆರ್ಥಿಕ ಇಳುವರಿ ನಮಗೆ ಹೆಚ್ಚಿಸಲಿಕ್ಕೆ ಇದು ನಮಗೆ ಸಹಾಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ರೈತರು ಸ್ವಲ್ಪ ಹೆಚ್ಚಿನದಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ರೈತರು ದಯವಿಟ್ಟು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಯಾಕೆಂತಂದ್ರೆ ಇವತ್ತೆಲ್ಲ ನಾವು ದುಡ್ಡು ಖರ್ಚು ಮಾಡಿ ಬೆಳೆ ಬೆಳೀತಾ ಇಲ್ಲ, ಗೊಬ್ಬರ ಖರ್ಚು ಮಾಡ್ತಾ ಇದೀವಿ, ಔಷಧಿಗಳು ಖರ್ಚು ಮಾಡ್ತಾ ಇದೀವಿ ಅಂತ ನೀವು ಅನ್ಕೊಂಡಿದ್ದೀರಿ ಅಷ್ಟೇ. ಇವತ್ತು ನಾವೆಲ್ಲ ಬೆಳೀತಾ ಇರೋದು ಫಲವತ್ತತೆ ಇರ್ತಕ್ಕಂಥದ್ದು ಏನಿದೆ, ಈಗ ಆಲ್ರೆಡಿ ನಮ್ಮ ಭೂಮಿನಲ್ಲಿ ಏನಿದೆ ಆ ಫಲವತ್ತತೆಯನ್ನು ಖರ್ಚು ಮಾಡಿ ನಾವು ಬೆಳೆ ಬೆಳೀತಾ ಇದ್ದೀವಿ. ಆ ಫಲವತ್ತತೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ, ಆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋಕೆ ಬೇಕಾದಂತ ಸೂಕ್ತವಾದ ಕ್ರಮಗಳನ್ನ ನೀವು ಪ್ರತಿ ವರ್ಷನೂ ಸಹ ನೀವು ಅನುಸರಿಸಬೇಕು. ಅಂತಹ ಒಂದು ಕೆಲವು ಕ್ರಮಗಳಾಗಿರ್ತಕ್ಕಂಥ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಸಾವಯವ ಕೃಷಿಯನ್ನ ಬಳಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಸಾವಯವ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕೆಲವು ಬೇಸಾಯ ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು. ಇವುಗಳನ್ನ ನಾವು ನಿಮ್ಮ ಜಮೀನುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಮಣ್ಣು ಫಲವತ್ತತೆ ಉಳಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮಗೆ ದೀರ್ಘಾವಧಿಯವರೆಗೆ ಆ ಮಣ್ಣು ನಮಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಅವಕಾಶವನ್ನು ಸಹ ನಾವು ಮಾಡಿಕೊಡುತ್ತೆ. ಈಗ ನಿಮಗೆಲ್ಲ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶವನ್ನು ನನ್ನ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ಈ ಭಾಗದಲ್ಲಿ ಅಡಿಕೆ ಬೆಳೆ ವಿಸ್ತೀರ್ಣ ತುಂಬಾ ಜಾಸ್ತಿ ಆಗ್ತದೆ. ಅದರ ನಮ್ಮ ಸ್ನೇಹಿತರು ಸಹ ಅದರ ಬಗ್ಗೆ ನನಗೆ ಮಾಹಿತಿಯನ್ನು ಸಹ ನೀಡಿದ್ದಾರೆ. ಸೊ ಈ ಅಡಿಕೆ ಬೆಳೆ ಅಂತಕ್ಕಂಥದ್ದು ನೀವೆಲ್ಲ ಏನ್ ಅನ್ಕೊಂಡಿದ್ದೀರಿ ಅಂದ್ರೆ, ಈ ಬಯಲುಸೀಮೆ ಪ್ರದೇಶದಲ್ಲಿರೋದ್ರಿಂದ ಇದು ನೀರು ಜಾಸ್ತಿ ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ. ಬಟ್ ನಾನು ಸುಮಾರು 20 ವರ್ಷಗಳಿಂದ ಇದರ ಸಂಶೋಧನೆ ಮಾಡಿದ್ದೇನೆ. ಅತಿ ಕಡಿಮೆ ನೀರನ್ನು ಸಹ ಉತ್ಕೃಷ್ಟವಾದ ಅಡಿಕೆ ಬೆಳೆಯನ್ನು ಬೆಳೆದಿದೆ. ನನ್ನ ಪ್ರಕಾರ 2 ಇಂಚು ಬೋರ್ವೆಲ್ ನೀರಿತ್ತು ಅಂದ್ರೆ 10 ಎಕರೆ ಅಡಿಕೆ ತೋಟವನ್ನ ಅದ್ಭುತವಾಗಿ ಮೇಂಟೈನ್ ಮಾಡಬಹುದು, ಉತ್ತಮವಾದ ಇಳುವರಿ ಪಡ್ಕೋಬಹುದು. ಆದರೆ ನೀವು ನೀರನ್ನ ಸದೃಢವಾಗಿ ಸಮರ್ಪಕವಾಗಿ ಬಳಕೆ ಮಾಡೋದನ್ನ ಗಿಡಕ್ಕೆ ಕಲಿಸ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ಕೇಳಿ. ನೀವು ಪ್ರಾರಂಭದ ಹಂತಗಳಲ್ಲಿ ಗಿಡಗಳಿಗೆ ನೀರನ್ನ ಜಾಸ್ತಿ ಕೊಡ್ತಾ 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 ಏನ್ ಮಾಡಿದ್ರಿ, ಆ ಗಿಡವನ್ನ ಆ ವಾತಾವರಣಕ್ಕೆ ಹೊಂದಿಸ್ಬಿಟ್ಟಿದ್ದೀರಾ. ನೀರು ಜಾಸ್ತಿ ಇಲ್ಲ ಅಂತಂದ್ರೆ ಗಿಡ ಅದು ಬರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಹೊಂದಿಸ್ಬಿಟ್ಟಿದ್ದೀರ. ಅಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನೀವು ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ನಿಮ್ಗೆ ಇನ್ನೊಂದು ಎಚ್ಚರಿಕೆ ಗಂಟೆಗೂ ಸಹ ಹೇಳ್ತೇನೆ, ಏನಪ್ಪ ಅಂದ್ರೆ ಪ್ರತಿ 4 ರಿಂದ 5 ವರ್ಷಕ್ಕೊಮ್ಮೆ ನಮಗೆ ಬರಗಾಲದ ಒಂದು ಚಕ್ರ ತಿರುಗುತ್ತೆ. ನಮ್ಮ ಇಲ್ಲಿ ಬಂದಿರತಕ್ಕಂಥ ಹವಾಮಾನದ ಇಲಾಖೆಯ ಒಂದು ವರದಿ ಪ್ರಕಾರ 2026 ಮತ್ತು 2027 ಬರಗಾಲ ಅಂತ ಹೇಳಿ ಬಂದಿದೆ ಈಗಾಗಲೇ. ಹಂಗಾಗಿ ನೀವು ಈಗಲೇ ಎಚ್ಚೆತ್ಬೋದು. ಯಾರು ಅಡಿಕೆ ತೋಟ ಮಾಡಿದಿರಿ, ಯಾರು ತೆಂಗಿನ ತೋಟ ಮಾಡಿದಿರಿ, ಈಗಲೇ ಎಚ್ಚೆತ್ಕೊಂಡು ನೀರನ್ನ ಸಂರಕ್ಷಣೆ ಮಾಡೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನ ನೀವು ಈ ಕ್ರಮಗಳನ್ನ ಅನುಸರಿಸಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಮುಂದಿನ ವರ್ಷ ಮತ್ತೆ ಅಡಿಕೆ ಸಾಮಾನ್ಯವಾಗಿ ನೀರಿಲ್ಲ ಅಂತ ಹೇಳಿ ಅದು ಒಣಗೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಗ ನೀರಾವರಿ ಪದ್ಧತಿಗಳಲ್ಲಿ ಈ ಭಾಗದಲ್ಲಿ ಹನಿ ನೀರಾವರಿ ಪದ್ಧತಿ ಬಹಳ ಅತ್ಯುತ್ತಮವಾದಂತ ಒಂದು ಪದ್ಧತಿ. ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯವರು ಸಹ ಉತ್ತೇಜಿತ ಪೂರ್ವಕವಾಗಿ ಹಣ್ಣಿನ ಬೆಳೆಗಳಿಗೆ, ತರಕಾರಿ ಬೆಳೆಗಳಿಗೆ, ಅಡಿಕೆನಲ್ಲಿ ಅಂತರ ಬೆಳೆಗೆ ಅವರು ಉತ್ತೇಜ ಪೂರ್ವಕವಾಗಿ ಹನಿ ನೀರಾವರಿಯನ್ನು ಕೊಡ್ತಾ ಬಂದಿದ್ದಾರೆ.
ಅದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀರಿನ ಸಂರಕ್ಷಣೆ ಮಾಡ್ಬೇಕು ಅಂತಂದ್ರೆ ಸಾದಷ್ಟು ಸ್ವಲ್ಪ ಉಳುಮೆ ಮಾಡೋದನ್ನು ಕಡಿಮೆ ಮಾಡಬೇಕು ಹೊಲಗಳಲ್ಲಿ. ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಉಳುಮೆ ಜಾಸ್ತಿ ಮಾಡುವಷ್ಟು ನಮಗೆ ನೀರಿನ ಲಭ್ಯತೆ ಜಾಸ್ತಿ ಬೇಕಾಗುತ್ತೆ. ತೋಟಗಳಲ್ಲಿ ಉಳುಮೆಯನ್ನ ಕಡಿಮೆ ಮಾಡಬೇಕು. ಆ ಉಳುಮೆ ಕಡಿಮೆ ಮಾಡಬೇಕು ಅಂತಂದ್ರೆ ತೋಟಗಳಲ್ಲಿ ಯಾವಾಗಲೂ ಹಸಿರೆಲೆಯ ಗೊಬ್ಬರ ಇರಬೇಕು ಅಥವಾ ಹಸಿರು ಬೆಳೆ ಇರಬೇಕು. ಆ ಹಸಿರು ಬೆಳೆ ಉಪಯುಕ್ತವಾಗಿರ್ತಕ್ಕಂಥ ಬೆಳೆಯಾದ್ರೂ ಆಗಲಿ ಅಥವಾ ಉಪಯೋಗ ಆಗದೆ ಇರ್ತಕ್ಕಂಥ ಕಳೆಯಾದ್ರೂ ಆಗಲಿ, ಯಾವುದಾದ್ರೂ ಒಂದು ಹಸಿರೆಲೆ ನಮ್ಮ ಭೂಮಿನಲ್ಲಿ ಇದ್ರೆ ಆ ಭೂಮಿಯ ತೇವಾಂಶವನ್ನ ಕಾಪಾಡಿಕೊಳ್ಳಿಕ್ಕೆ ಅದು ಸಹಾಯ ಆಗುತ್ತೆ. ಅದರಲ್ಲಿ ಉಳುಮೆ ರಹಿತವಾಗಿ ಬೇಸಾಯ ಮಾಡಿದಾಗ ನಾವು ಈ ಭೂಮಿಯಿಂದ ಆವಿಯಾಗಿ ಹೋಗ್ತಕ್ಕಂಥ ಒಂದು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವುದು, ಜೊತೆಗೆ ಈ ಒಂದು ಉಪ ಬೆಳೆಗಳನ್ನ ಬೆಳೆದಾಗ, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆದಾಗ ನಮಗೆ ಅವನ್ನ ಒದಿಕೆಯ ಬೆಳೆಗಳಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಇನ್ನೂ ಒಂದು ತರದ ಅನುಕೂಲ ಆಗಕ್ಕೆ ಸಹಾಯ ಆಗುತ್ತೆ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಅತಿ ಕಡಿಮೆ ನೀರಿನಲ್ಲೂ ನೀವು ತೋಟ ಮಾಡಬೇಕು ಅಂತ ಹೇಳಿದ್ರೆ ತೋಟಗಳಲ್ಲಿನ ಬೆಳೆಗಳ ಅಂತರವನ್ನು ಕಡಿಮೆ ಮಾಡಬೇಕು. ಉದಾಹರಣೆಗೆ ನಮ್ಮಲ್ಲೇ ಮಾಡಿದಂಗೆ 9 ಅಡಿ 9 ಅಡಿ ಅಡಿಕೆ ಹಾಕಿದ್ರೆ ನಿಮಗೆ ಬಹಳ ಓಪನ್ ಆಗುತ್ತೆ. ಇಲ್ಲಿ ನೀವು ಅಂತರವನ್ನು ಕಡಿಮೆ ಮಾಡಿಕೊಡು. ಬಿಸಿಲು ಜಾಸ್ತಿ ಇರೋದ್ರಿಂದ ಮೊದಲು ತೋಟದ ಸುತ್ತಲೂ ಎತ್ತರವಾಗಿ ಬೆಳೀತಕ್ಕಂಥ ಅರಣ್ಯ ಸಸಿಗಳನ್ನ ಬೆಳ್ಕೊಂಡು ಅದರ ನಡುವೆ ನೀವು 8 ದಾಯದಲ್ಲಿ ಅಥವಾ 9 ದಾಯದಲ್ಲಿ ನೀವು ಅಡಿಕೆಯನ್ನ ನಾಟಿ ಮಾಡಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಸ್ವಲ್ಪ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಗಿಡಗಳು ಒತ್ತೊತ್ತಾಗಿ ಬೆಳೆಯೋದ್ರಿಂದ ನೆರಳು ಜಾಸ್ತಿ ಆಗುತ್ತೆ. ಅದರಲ್ಲಿ ನಮಗೆ ನೀರಿನ ಒಂದು ಲಭ್ಯತೆಯೂ ಸಹ ನಮಗೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ. ಇನ್ನ ಮೂರನೇ ಅಂಶ ಏನಪ್ಪಾ ಅಂತಂದ್ರೆ, ಈ ಸಾವಯವ ಪೂರಕವಾಗಿ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ತೋಟಗಳಲ್ಲಿ ಸಾವಯವ ಪೂರಕವಾದಂತ ಕೃಷಿ ಮಾಡಬೇಕು. ಈಗ ಬಹಳಷ್ಟು ಕಡೆ, ಇನ್ನು ನಿಮ್ ಕಡೆ ಇದೆಯೋ ಗೊತ್ತಿಲ್ಲ, ನಮ್ಮ ಕಡೆ ಆಲ್ರೆಡಿ ಸಾವಯವ ಪೂರಕ ಕೃಷಿ ನಿಂತು ಬಿಟ್ಟಿದೆ. ಯಾಕಪ್ಪ ಅಂತಂದ್ರೆ ಪಶುಪಾಲನೆ ತುಂಬಾ ಕಡಿಮೆ ಆಗಿದೆ, ದನಗಳ ಸಂಖ್ಯೆ ಕಡಿಮೆ ಆಗಿದೆ, ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ, ಎಮ್ಮೆಗಳು ಕಾಣ ಆಗಿವೆ, ಕುರಿಗಳ ಸಂಖ್ಯೆ ಇರ್ತವೆ, ಆದ್ರೆ ಹಬ್ಬಗಳು ಜಾಸ್ತಿ ಆದಾಗ ಆಟೋಮೆಟಿಕ್ ಅವು ಕಮ್ಮಿ ಆಗಿದೆ. ಹಂಗಾಗಿ ಏನಾಗಿದೆಪ್ಪ ಅಂತಂದ್ರೆ, ಇವತ್ತು ಸಾವಯವ ಕೃಷಿಗೆ ಪೂರಕವಾಗಿ ಏನೇ ಉತ್ಪಾದನೆ ಮಾಡ್ತಕ್ಕಂಥ ಫ್ಯಾಕ್ಟರಿಗಳೆಲ್ಲ ಮುಚ್ಚುವಿದೆ. ಸೊ ಅಂತ ಸಂದರ್ಭದಲ್ಲಿ ಇವತ್ತೇನಾಗಿದೆ, ನಮ್ಮ ರೈತರನ್ನ ವಂಚಿಸ್ತಕ್ಕಂಥ ನಕಲಿ ಸಾವಯವ ಒಂದು ಕಾರ್ಖಾನೆಗಳು ಪ್ರಾರಂಭ ಆಗಿದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಾವಯವ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಜೀವಾಮೃತ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಅಥವಾ ಬೀಜಾಮೃತ ಇರ್ಬೋದು, ಅಥವಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ಈ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆನಲ್ಲಿ ಈಗ ದೊರೀತಾ ಇದೆ. ಅಂತ ಒಂದು ಪೂರಕ ಒಂದು ಕ್ರಮಗಳನ್ನ ದಯವಿಟ್ಟು ತಾವು ಬಳಕೆ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೋಬೇಕು. ಸೊ ಇದರಿಂದ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಾವು ಇಳುವರಿಯನ್ನ ಸ್ಟೆಬಿಲೈಸ್ ಮಾಡ್ಕೊಳ್ಳಿಕ್ಕೂ ಸಹ ನಮಗೆ ಅದು ಅನುಕೂಲ ಆಗುತ್ತೆ. ಇನ್ನ ಮೂರನೇ ಒಂದು ಅಂಶ ನಿಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ರೋಗ ಕೀಟಗಳ ನಿರ್ವಹಣೆಯನ್ನ ಮಾಡುವಲ್ಲಿ ರೈತರು ಸ್ವಲ್ಪ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಬೇಕು. ಈಗೇನಾಗಿದೆ ಅಂತ ಹೇಳಿದ್ರೆ, ಯಾವ್ದು ರೋಗ ಬಂದಿದೆ ಅಂತ ಗೊತ್ತಿರಲ್ಲ, ಯಾವ್ದು ಕೀಟ ಬಂದಿದೆ ಅಂತ ಗೊತ್ತಿರಲ್ಲ. ನಾವು ಔಷಧಿ ಅಂಗಡಿಯವರು ಏನ್ ಕೊಡ್ತಾರೋ ಅದನ್ನ ತಂದು ನಾವು ಸಿಂಪಡಣೆ ಮಾಡುವ ಒಂದು ಮಟ್ಟಕ್ಕೆ ಹೋಗಿದೆ. ಅದು ಏನಾಗಿದೆ ಅಂದ್ರೆ, ನಮಗೆ ಆ ರೋಗ ಮತ್ತು ಕೀಟದ ಬಾಧೆಯನ್ನು ಐಡೆಂಟಿಫೈ ಮಾಡೋ ನಿಟ್ಟಿನಲ್ಲೂ ಸಹ ನಮಗೆ ಅದು ತಿಳಿದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಈಗ ಬೆಳಗ್ಗೆ ಬಂದ ತಕ್ಷಣ ಆಮೇಲೆ ಬೇಸಿಗೆ ತೋರಿಸಿ ಹೇಳ್ತೀನಿ ಅಂತ ನಾನು ಹೇಳಿದೆ. ಇದು ಯಾಕೆ ತಂದಿದ್ದು ಒಳ್ಳೆದಾಯ್ತು ಅಂತ ಹೇಳಿದ್ರೆ, ಅವ್ರು ನನಗೆ ಕೇಳಿದ್ರೆ ಏನಪ್ಪ ಅಂದ್ರೆ, ಸರ್ ಇದರಲ್ಲಿ ಎಲೆಚುಕ್ಕೆ ರೋಗ ಬಂದ್ರೆ ಇದಕ್ಕೆ ಗೊತ್ತಿದ್ವಿ ಅಂತ ಹೇಳಿದ್ರು. ಆದ್ರೆ ಇದು ಎಲೆಚುಕ್ಕೆ ರೋಗ ಅಲ್ಲ. ಅದಕ್ಕೆ ಐಡೆಂಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್, ಗುರುತಿಸೋದು ಬಹಳ ಇಂಪಾರ್ಟೆಂಟ್. ಈ ರೀತಿ ಲಕ್ಷಣಗಳು ಅಡಿಕೆ ಬೆಳೆಯಲ್ಲಿ ಬರಲಿಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಸುಳಿ ತಿಗಣೆ. ಇದು ಉಷ್ಣಾಂಶ ಜಾಸ್ತಿ ಆದಾಗ ಬರ್ತಕ್ಕಂಥ ಒಂದು ಕೀಟ. ನೀವು ಯಾವುದೇ ಒಂದು ಅಡಿಕೆ ಬೆಳೆಯನ್ನ ತೆಗೆದುಕೊಂಡು ನೋಡಿದ್ರೆ ಅದರ ಒಂದು ಏನು ಕಿರೀಟ ಭಾಗ ಅಂತ ಏನಿರುತ್ತೆ ಅಥವಾ ಸುಳಿ ಭಾಗ ಅಂತ ಏನಿರುತ್ತೆ, ಸುಳಿಯ ಒಳಗಡೆ ಕೆಂಪು ಬಣ್ಣದ ಒಂದು ಸಣ್ಣ ತಿಗಣೆ ಇರುತ್ತೆ. ಆ ತಿಗಣೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಎಲೆಯನ್ನ ಕಚ್ಚಿ ತಿನ್ನುತ್ತೆ. ಯಾವ ರೀತಿ ಕಚ್ಚಿ ತಿನ್ನುತ್ತೆ ಅಂದ್ರೆ, ನಾವು ಸಣ್ಣದ ಕಬ್ಬು ತಿಂದಿದ್ವಲ್ಲ, ಕಬ್ಬನ್ನ ಹೇಗೆ ನಾವು ಜಿಗಿಯುತ್ತಲ್ಲ ಅದೇ ರೀತಿ ಈ ಎಲೆಯನ್ನ ಅದು ಜಿಗಿಯುತ್ತೆ. ಆ ಜಿಗಿದಂತ ಸಂದರ್ಭದಲ್ಲಿ ಆ ಒಂದು ಕೀಟದ ಬಾಯಿಂದ ಹೊರಬರ್ತಕ್ಕಂಥ ಜೊಲ್ಲು ಏನಿದೆ, ಆ ಜೊಲ್ಲು ಈ ಒಂದು ಎಲೆಯ ಮೇಲೆ ಬಿದ್ದಾಗ ಈ ಕಲೆ ಆಗುತ್ತೆ. ನೀವು ಎಲೆಚುಕ್ಕೆ ರೋಗ ಅನ್ಕೊಂಡಿದ್ದೀರಿ, ರೋಗ ಇದು ಎಲೆ ಸುಳಿ ತಿಗಣೆಯ ಒಂದು ಬಾಧೆ.
ಇದು ಮುಂದೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ರೀತಿ ಚುಕ್ಕಿ ಚುಕ್ಕಿ ಆದ್ಮೇಲೆ ಸಂಪೂರ್ಣ ಏನಾದ್ರೂ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಸುಳಿ ಕೊಳೆ ರೋಗ ಬರುತ್ತೆ. ಆ ಸುಳಿಯನ್ನ ನೀವು ಕೀರ್ತಿ ಏನಾದ್ರೂ ನೋಡಿದ್ರೆ ಅದು ಬಹಳ ಕೆಟ್ಟ ಸ್ಮೆಲ್ ಇರುತ್ತೆ. ಇದು ನೀವು ನೋಡಿರ್ತೀರ, ನಿಮ್ಮ ಯಾರ ಅಡಿಕೆ ಬೆಳೀತಾ ಇದ್ರೆ ಅದು ನೋಡಿರ್ತೀರ. ಸೊ ಹಾಗಾದ್ರೆ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ನಾವು? ಇದಕ್ಕೆ ಪೂರಕವಾಗಿ ಏನ್ ಸಿಂಪಡಣೆಯನ್ನು ಮಾಡ್ಬೇಕು? ಬಹಳ ಸಿಂಪಲ್ ಆಗಿದೆ. ಅದು ಬಹಳ ಏನು ಹೆಚ್ಚಿನದಾಗಿ ನಾವು ಔಷಧಿಯನ್ನು ಹೊಡೆಯೋ ಅವಶ್ಯಕತೆ ಇಲ್ಲ. ಒಂದು ಬೇವಿನ ಎಣ್ಣೆ, ಒಂದು 500 ppm ಇರುವಂತ ಅಥವಾ 1000 ppm ಇರ್ತಕ್ಕಂಥ ಒಂದು ಬೇವಿನ ಎಣ್ಣೆಯನ್ನ ನಾವು 2 ರಿಂದ 3 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಒಂದು ಕ್ಯಾನ್ಗೆ ನಾವು ಜಸ್ಟ್ ಒಂದು 10 ರಿಂದ 15 ಗ್ರಾಮ್ ಅಷ್ಟು ನಾವು ಯಾವ್ದಾದ್ರು ಸೋಪಿನ ಪೌಡರ್ ಅನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ, ಅದು ಇಲ್ಲ ಅಂತ ಹೇಳಿದ್ರೆ ₹1 ಒಂದು ಶಾಂಪು ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಬೇವಿನ ಎಣ್ಣೆಯನ್ನ ಅದಕ್ಕೆ ಹಾಕೊಂಡು ಅದನ್ನ ಸುಳಿ ಅಷ್ಟೇ ಸಿಂಪಡಣೆ ಮಾಡಿದ್ರೆ ಸಾಕು. ಇದು 100% ಕಂಟ್ರೋಲ್ ಆಗುತ್ತೆ. ಬಹಳ ಸಿಂಪಲ್ ವಿಧಾನ. ಅದಕ್ಕೆ ನೀವು ಕೋರೆಟ್ ಹಾಕಿ ಅಂತಾರೆ ಕೆಲವರು ಇನ್ನೂ ಮುಂದೆ ಕಂಟ್ರೋಲ್ ಆಗಲಿಲ್ಲ ಬೇವಿನ ಪೌಡರ್ ಅಂತ ಹೇಳಿದ್ರೆ ನಮ್ಗೆ ರಾಸಾಯನಿಕಗಳನ್ನ ಮೊರೆ ಹೋಗ್ಬೇಕಾಗುತ್ತೆ. ಅದರಲ್ಲಿ ಲ್ಯಾಂಬ್ಡಾಸೆಲೋತ್ರಿನ್ ಅಂತ ಒಂದು ಔಷಧಿ ಬರುತ್ತೆ, ಕರಾಟೆ ಅಂತ ಹೇಳಿ. ಅದನ್ನ 1.5 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸುಳಿಗೆ ಅಷ್ಟೇ ಸಿಂಪಡಣೆ ಮಾಡಿದ್ರೆ ಸಾಕು. ಇದು ಕಂಟ್ರೋಲ್ ಆಗುತ್ತೆ. ಹೀಗೆ ಯಾವುದೋ ಒಂದು ಬೆಳೆ ಬಂದಾಗ ಆ ರೋಗ ಯಾವುದು, ಅದು ಕೀಟ ಯಾವುದು, ಅದರ ಒಂದು ಏನು ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ಯಾವುದು, ಅದನ್ನ ಐಡೆಂಟಿಫೈ ಮಾಡೋ ಒಂದು ಮಟ್ಟಕ್ಕೆ ನಮ್ಮ ರೈತರು ಬಂದ್ರೆ ನಾವು ಕೃಷಿನಲ್ಲಿ ಆರ್ಥಿಕ ಖರ್ಚನ್ನು ಕಡಿಮೆ ಮಾಡಬೇಕು. ಇವತ್ತು ಎಷ್ಟು ಆರ್ಥಿಕ ಖರ್ಚನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ